ದಿನ ದಿನ ಖುಷಿ ಖುಷಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಚಿಕ್ಕು. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ದಿಲ್ಕು ಸೇರ್ರಿ ಸಂಡೇ ಸ್ಪೆಷಲ್ ಉಪ್ಪಿಟ್ಟು ನಾನೇ ಮಾಡ್ತೀನಿ, ತಿನ್ರಿ, ಖುಷಿ ಖುಷಿಯಾಗಿರ್ರಿ. ಸುಮ್ಮನೆ ನೋಡೋಣ ನೀನ್ ಏನಂತೀಯ ನೋಡೋಣ ಅಂತ. ಏನಿಲ್ಲ ಏನಂತೀಯ ನೋಡೋಣ ಅಂತ ಹೇಳಿದ್ದು ನಗಿಲಿ ಅಂತ. ನೀನು ತುಸು ಕೊಡ್ಲಿ. ಬೀನ್ಸು, ಕ್ಯಾಪ್ಸಿಕನ್ನು, ಕ್ಯಾರೆಟು, ಮೆಣಸಿನ್ಕಾಯಿ, ನೌಕೋಲು, ಆಲೂಗಡ್ಡೆ, ಈರುಳ್ಳಿ, ಟೊಮಾಟೊ, ಬೇವಿನ ಸೊಪ್ಪು, ಸಾರಿ ಕರ್ಬೇವಿನ ಸೊಪ್ಪು, ಸಾರಿ ಇಲ್ಲ ನೀವು ತಿನ್ರಿ. ತರಕಾರಿ ಉಪ್ಪಿಟ್ಟು ಏನ ಇಷ್ಟಪಟ್ಟಿದ್ದೀರಾ? ಬುಡ್ಡೆ ಮೆಣಸಿನ್ಕಾಯಿ ತಿನ್ಕೊಳ್ರಿ. ಕೈ ಎಲ್ಲ ತರಕಾರಿ, ನೌಕೋಲು, ಕ್ಯಾರೆಟ್, ಒಂದು ಆಲೂಗಡ್ಡೆ ಹಾಕು, ಎಲ್ಲ ಹಾಕ್ತೀನಿ, ಎಲ್ಲ ಕಟ್ ಮಾಡ್ಕೊಡ್ತೀನಿ. ಆದ್ರೆ ಬಿರಿಯಾನಿನಾ? ಎಸ್. ಹಾಂ ಸರಿ. ಮಟನ್ ಬಿರಿಯಾನಿನಾ ಚಿಕನಿನಾ? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಹಾಕ್ಬೇಕು. ಮಟನ್ ಬಿರಿಯಾನಿ ಅದು ಎಲ್ಲಿ ಸಿಗುತ್ತೆ? ಆರ್ಡರ್ ಮಾಡ್ಬೇಕಾ? ಎಲ್ಲಾದರೂ ಸರಿ. ಈ ಕಡೆ ಇದು ಅದಕ್ಕೆ ನೀವು ಬಿರಿಯಾನಿ ಚೆನ್ನಾಗಿದೆ. ಬೆಳೆ ಲಾಸ್ಟ್ ಬಿರಿಯಾನಿ ಚೆನ್ನಾಗಿದ್ರೆ ನಮ್ಮ ಫ್ರೆಂಡ್ ಅವರಕ್ಕ ಬೆನ್ಸಿ ರವೆನಾಗ ಉಪ್ಪಿಟ್ಟು ಮಾಡ್ತಾ ಇದ್ದಾನೆ. ಅವನ ತಲೆ ಮೇಲೇ ಬಿಸಿಲು ಹೊಡಿತೈತೆ. ನಮ್ಮ ಮನೆಗೆ ಬಿಸಿಲಕ್ಕೇನು ಬರ ಇಲ್ಲ. ಆಚೆ ಇರೋ ಬಿಸಿಲು ಮನೆ ಒಳಗೇನೆ ಅವನ ತಲೆ ಮೇಲೆ ನೋಡ್ರಿ ಹೆಂಗ್ ಹೊಡಿತಾಯ್ತಾ. ಕಟಿಂಗು ಶೇವಿಂಗ್ ಮಾಡಿಸ್ಕೊಂಡು ಟಿಪ್ ಟಾಪ್ ಆಗ್ಬಿಟ್ಟವ್ರೆ. ಗುರು ಪ್ರವೇಶಕ್ಕೆ ಉಪ್ಪಿಟ್ಟು ಮಾಡ್ಬಿಡು. ಆ ಕೆಲಸ ಮಾಡ್ತೀನಿ. ನಾನು ತಿನ್ನಲ್ಲ, ಆದ್ರೆ ನೀವೇ ತಿನ್ಬೇಕಷ್ಟೇ. ಸಾಕು ಸುಮ್ನಿರ. ಇಡ್ಲಿ ಒಳಗೆ ತಿಂತೀನಿ ನಾನು ಹೊರಗಡೆ. ಹೌದು. ಉಪ್ಪಿಟ್ಟು ಯಾರು ತಿಂತಾರ ಬೆಳಗ್ಗೆ? ಅದು ಸಂಡೇ ಬೇರೆ. ಬೆಳಗ್ಗೆ ಮಟನ್ ಬಿರಿಯಾನಿ ತಿನ್ನೋ ಮೂಮೆಂಟ್ ಅಲ್ಲಿ ಗುರು ಪ್ರವೇಶಕ್ಕೆ ಹೋಗ್ಬೇಕು. ಅದಕ್ಕೆ ಹೋಗಿಲ್ಲ. ಇಲ್ಲಾಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೋದ್ರು ಮಟನ್ ಬಿರಿಯಾನಿ ತಿನ್ನಕ್ಕೆ ಹೊಸಪೇಟೆ. ಬಿಸಿಲು ಬೀಳಲಿ ನನಗೆ ಬಿರಿಯಾನಿ ತಿನ್ನೋ ರೇಂಜಲ್ಲಿ ಇದ್ದವನು ಉಪ್ಪಿಟ್ಟು ತಿನ್ನು ಅಂತೀಯ. ಬಿರಿಯಾನಿ ಯಾವಾಗ ತಿನ್ನೋದಿದ್ದೆ. ಇವಾಗ ಗುರು ಪ್ರವೇಶ ಅಲ್ಲಿ ಸತ್ಯನಾರಾಯಣ ಪೂಜೆ ಐತೆ. ಎಲ್ಲ ಮುಗಿಸ್ಕೊ ಬಂದ್ಮೇಲೆ ನೈಟ್ಕ ನಾನೇ ಮಟನ್ ತಂದು ಮಟನ್ ಬಿರಿಯಾನಿ ಮಾಡ್ಕೊಡ್ತೀನಿ. ಓಕೆನಾ? ಅದ್ರ ಜೊತೆಗ ಸೈಡ್ಕ ಕಬಾಬ್ ಮಾಡ್ತೀನಿ. ವಾಂಚತೆ ಹೋಟ್ಲೆ ಮನೆದೇ ಟೇಸ್ಟ್ ಸಕ್ಕದಾಗಿರೋದು. ನಿಂಗೇನು ಗೊತ್ತು? ಟೇಸ್ಟ್ ಇರುತ್ತೆ. ಮತ್ತೆ ಬೀನ್ಸ್ ಕೊಯ್ತಾ? ಬೀನ್ಸ್ ಸ್ವಲ್ಪ ಐತೆ, ಅದೊಂದು ಪ್ಲೇಟಾಗ ಅಕ್ಕ. ಬುಡ್ಡೆ ಮೆಣಸಿನ್ಕಾಯಿ, ಆಮೇಲೆ ಬಾಣಲೆಯಲ್ಲಿ ಕೊಡ್ತೀನಿ. ಉಪ್ಪಿಟ್ಟು ಈ ತರಕಾರಿಗೋಸ್ಕರ ತಿನ್ಬೇಕಷ್ಟೇ. ಅದು ಬಿಟ್ರೆ ತಿನ್ಬೇಕು ಅಂತ ನಂಗೆ ಅನ್ಸೋದಿಲ್ಲ. ಉಪ್ಪಿಟ್ಟು ನಂಗೆ ತುಂಬ ಇಷ್ಟ. ಉಪ್ಪಿಟ್ಟು ತಿಂದ್ರೆ ನೀರು ಕುಡಿತಾ ಇರಬೇಕು. ಏನು ಮಾಡೋದು? ತುಪ್ಪ ಸ್ವಲ್ಪ ಎಣ್ಣೆ ಹಾಕುರಿ, ಚೆನ್ನಾಗಿರ್ತಿತ್ತು ರವೆನ. ತುಪ್ಪ ಎಣ್ಣೆ ಅದೆಲ್ಲ. ನನ್ನ ತಮ್ಮ ಉಪ್ಪಿಟ್ಕ ತರಕಾರಿ ಎಲ್ಲ ಕಟ್ಟಿಂಗ್ ಆಯ್ತು. ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೀನ್ಸು, ಕ್ಯಾಪ್ಸಿಕನ್ನು, ಕ್ಯಾರೆಟು, ಮೆಣಸಿನ್ಕಾಯಿ, ನೌಕೋಲು, ಆಲೂಗಡ್ಡೆ, ಈರುಳ್ಳಿ, ಟೊಮಾಟೊ, ಬೇವಿನ ಸೊಪ್ಪು, ಸಾರಿ ಕರ್ಬೇವಿನ ಸೊಪ್ಪು, ಸಾರಿ ಸುಮ್ಮನೆ ನೋಡೋಣ ನೀನ್ ಏನಂತೀಯ ನೋಡೋಣ ಅಂತ. ಏನಿಲ್ಲ ಏನಂತೀಯ ನೋಡೋಣ ಅಂತ ಹೇಳಿದ್ದು ನಗಿಲಿ ಅಂತ. ನೀನು ತುಸು ಕೊಡ್ಲಿ ಅಂತ. ಸರಿನಾ? ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಮಾಡಿದ್ದೀನಿ. ಇನ್ನು ರವೆ ಇದು ಮಾಡ್ಕೋಬೇಕು, ಉರಿಬೇಕು. ರವೆ ಕರೆಂಟ್ ಹೊಟ್ಟೋಯ್ತು. ಇರ್ಲಿ, ಗ್ಯಾಸ್ ಮೇಲೆ ಇಟ್ಕೊಂಡು ಉಪ್ಪಿಟ್ಟು ಮಾಡ್ಕೊಡ್ತೀನಿ. ಖುಷಿ ಖುಷಿಯಾಗಿ ತಿನ್ರಿ, ದಿಲ್ಕು ಸೇರ್ರಿ. ಸಂಡೇ ಸ್ಪೆಷಲ್ ಉಪ್ಪಿಟ್ಟು ನಾನೇ ಮಾಡ್ತೀನಿ, ತಿನ್ರಿ, ಖುಷಿ ಖುಷಿಯಾಗಿರ್ರಿ. ಏನ್ ಮಾಡಕ್ಕಾಗಲ್ಲ. ಸೂರ್ಯ ಎದುರು ದೇವ್ರ ಮೇಲೆ ಬೀಳ್ಬೇಕು ಅಂತ ನಮ್ಗೆ ಆಸೆನೆ. ಸರಿನಾ? ದೇವ್ರು ಬೀಳೋದನ್ನ ಇನ್ನು ಖುಷಿ ಪಡ್ಬೇಕು. ಡನ್. ಓಕೆ, ಇವಾಗ ರವೆ ಉರಿಯ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡು. ಓಕೆನಾ? ಓಕೆ ಡನ್. ಓಕೆ. ಸ್ಟವ್ ಅನ್ಸಿದ್ಯಾ? ಸ್ಟವ್ ಅನ್ಸಿದ್ದೀನಿ. ಈಗ ರವೆ ಇಟ್ಟಿದ್ದೀನಿ, ಉರಿಬೇಕು. ಈಗ ಚಂದಾಗಿದ್ದು ಇದೇನಿದು ಪ್ಲೇಟಾಗ? ಬಜ್ಜಿ ನೈಟ್ ಮಾಡಿರೋ ಬಜ್ಜಿ ಇನ್ನೂ ಹಂಗೆ ಇದೆ. ಈಗ ರವೆ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ತುಪ್ಪ ಹಾಕಿ ಉರಿತಾ ಇದ್ದೀಯಾ? ತುಪ್ಪ ಹಾಕ್ಲೇಬೇಕಲ್ಲಕ್ಕ. ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ. ಮುಂಚೆ ತುಪ್ಪ ಎಲ್ಲ ಹಾಕ್ತಾ ಇರಲಿಲ್ಲ. ಇವಾಗ ಜನಗಳು ತುಪ್ಪ ಬೇಕು, ಬೆಣ್ಣೆ ಬೇಕು, ಆರ್ಲಿಸ್ ಬೇಕು, ಬೋರ್ಮಿಟ ಬೇಕು ಅಂತಾರೆ. ಮುಂಚೆ ಅದೆಲ್ಲ ಏನಿಲ್ಲ. ಬರೀ
ರವೆ ಹಾಕು, ನೀರು ಬಿಸಿ ಮಾಡು, ರವೆ ಹಾಕು, ಉಪ್ಪಿಟ್ಟು ಆವಾಯ್ತು. ಮುಂಚೆ ನಾವು ಚಿಕ್ಕಳೂರಲ್ಲಿ, ಇವಾಗ ರಾವು, ತುಪ್ಪ, ಬೆನ್ಸಿರೋ ರವೆ, ಆ ರವೆ, ಈ ರವೆ, ಸಾವಿಗೆ ಎಲ್ಲ ಬರ್ತೈತೆ. ಆವಾಗ ಸಾವಿಗೆ ಮಾಡ್ತಾಯಿದ್ರು ನಮ್ಮ ಅಮ್ಮನವರು, ರೆಡಿಮೇಡ್ ಸಾವಿಗೆ. ಓನರ್ ಮನೆಗೆ ಮಾಡೋರು. ರಾಗಿ ಹಿಟ್ಟಲ್ಲಿ, ಅಕ್ಕಿ ಹಿಟ್ಟಲ್ಲಿ ಮಾಡೋರು ಅವಾಗ ಸಾವಿಗೆ. ಇವಾಗ ಯಾರು ತಿಂತಾರೆ? ಎಲ್ಲ ಅಂಗಡಿಗಳು ತಂದು ತಿನ್ನೋದು, ಕಾರ್ಯಗಳು ಬಸ್ಕೊಳ್ಳೋದು. ಇವಾಗ ಫುಡ್ಡೇ ಚೆನ್ನಾಗಿಲ್ಲ. ಏನು ಮಾಡೋದು? ಆವಾಗ ಒಂದು ರಾಗಿ ಮುದ್ದೆ, ಮೊಸರು, ಬೆಣ್ಣೆ, ಹೌದು, ಬಸ್ಸಾರು. ಅವಾಗೆಲ್ಲ ಮನೇಲಿ ಹಸು ಇರೋವು. ಓನಾಗಿ ಮಜ್ಜಿಗೆ ಮಾಡೋರು, ಮೊಸರು ಮಾಡೋರು, ಬೆಣ್ಣೆ ಮಾಡ್ಕೊಳ್ಳೋರು, ತುಪ್ಪ ಮಾಡ್ಕೊಳ್ಳೋರು. ಇವಾಗ ಎಲ್ಲ ರೆಡಿಮೇಡು. ಅವ್ರು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ. ತರ್ತೀರಿ, ನೋಡಿ ಉಪ್ಪಿಟ್ಟು ತರಕಾರಿ ಹಾಕ್ತಾಯಿದ್ದೀನಿ. ಒಳ್ಳೆ ಬಿಸಿಲೇರಿ ನೀರಾಗ ತೊಳಿತಾ ಇದ್ದೀನಿ ತರಕಾರಿನ. ತರಕಾರಿ ಬೇಳೆ, ನನ್ನ ತಮ್ಮ ಇವತ್ತು ಉಪ್ಪಿಟ್ಟು ತರಕಾರಿ ಎಲ್ಲ ಕೊಯ್ದು ಉಪ್ಪಿಟ್ಟು ಮಾಡ್ತಾವನೆ. ನೋಡಿ 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 ನೋಡಿ, ಚೆನ್ನಾಗಿ ಕುದೀತಾ ಇದೆ. ರವೆ ಬಿಡ್ತಾ ಇದ್ದೀನಿ, ಬೆನ್ಸಿನ ರವೆ. ನೋಡಿ ತಿರುಕೊಡು ಚೆನ್ನಾಗಿ. ಮಾಡ್ತೀನಿ ಇರಕ್ಕ. ಸಾಕು ಗಟ್ಟಿ ಆಗುತ್ತೆ ಅದು. ಇಲ್ಲ ಮಾಡಲ್ಲ ಇರಕ್ಕ, ನನ್ಗೆ ಗೊತ್ತು. ಅಷ್ಟು ಗಟ್ಟಿ ಇರಬಾರ್ದು, ಅಷ್ಟು ತಿಳಿಬಾರ್ದು. ಉಪ್ಪಿಟ್ಟು ಪ್ರಭು ಶೆಟ್ಟಿ ಮಾಡ್ದಂಗೆ ಇರಬೇಕು. ಉಪ್ಪಿಟ್ಟು ತಿಂತಾ ಇರ್ರಿ, ಮಜಾ ಮಾಡ್ತಾ ಇರ್ರಿ. ತಿಂತಾ ಇರಬೇಕು, ಮಜಾ ಮಾಡ್ತಾ ಇರ್ಬೇಕು, ತೊಳೆದೋಗ್ಬೇಕು ತಿಂತಾ ಇದ್ರೆ. ಸಂಡೇ ಮಾರ್ನಿಂಗ್ ಸ್ಪೆಷಲ್ ಉಪ್ಪಿಟ್ಟು. ಗುರು ಪ್ರವೇಶಕ್ಕೆ ಹೋಗ್ಬೇಕು, ಅದರಿಂದ ಈಗ ಚೆನ್ನಾಗಿ ಸ್ಪೆಷಲ್ ಚೆನ್ನಾಗಿ ಡ್ರೈ ಆಗಲಿ. ಸ್ವಲ್ಪ ಕ್ಲೋಸ್ ಮಾಡಬೇಕು, ಒಂದು 10 ನಿಮಿಷ ಕ್ಲೋಸ್ ಮಾಡಿ ಸಾಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಘಮ ಘಮ ಅಂತಿರ್ಬೇಕು, ಘಮ 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 ಅಂತಿರ್ಬೇಕು ಕೊತ್ತಂಬರಿ ಸೊಪ್ಪು. ಫೈನಲ್ ಟಚಪ್ಪು, ಕೊತ್ತಂಬರಿ ಸೊಪ್ಪು ಘಮ 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 ಅನ್ಬೇಕು. ಬಿಸಿ ಏನೋ ಇದೆ ಯಾವ್ದು ತಿರುಗ್ತಾ ಇದೆಯಲ್ಲೋ. ಯಾವುದಾದ್ರೇನಪ್ಪ ತಿಳ್ಸಕ್ಕ. ಉಪ್ಪಿಟ್ಟು ರೆಡಿ ಆಯಿತು. ಸೂಪರ್ ಬಂದೈತೆ. ತರಕಾರಿ ಉಪ್ಪಿಟ್ಟು ನೋಡಿ, ನಾನು ಮಾಡಿರೋ ಉಪ್ಪಿಟ್ಟು. ಮತ್ತು ನಮ್ಮ ಅಣ್ಣ ಮನೆ ಬಂದಿದ್ದೆ. ನಮ್ಮ ಅಣ್ಣ ಮನೇಲಿ ಬಿಸಿಬೇಳೆ ಬಾತ್ ಮಾಡಿದ್ದಾರೆ. ನಮ್ಮ ಜಯರಾಮಣ್ಣ ಮನೇಲಿ ತಿಂತಾ ಇದ್ದೀನಿ ನೋಡ್ರಿ. ಎರಡೂ ಸೇಮ್ ಒಳ್ಳೆ ಟೇಸ್ಟ್. ಇವತ್ತು ಬೆಳಗ್ಗೆ ಸಂಡೇ ಸ್ಪೆಷಲ್ಲು ಬಿಸಿಬೇಳೆ ಬಾತು, ಉಪ್ಪಿಟ್ಟು.